ಮಂಗಳೂರಿನಲ್ಲಿ ಬಹಳ ಸಿನಿಮೀಯ ರೀತಿಯಲ್ಲಿ ಒಂದು ರಾಬರಿ ನಡೆದಿದೆ. ಚಿನ್ನದ ವ್ಯಾಪಾರಿಯಿಂದ ಚಿನ್ನವನ್ನ ಕದ್ದಿರುವಂತಹ ಪ್ರಕರಣ ಇದು. ಕೇರಳದ ಚಿನ್ನದ ವ್ಯಾಪಾರಿಯ ದರೋಡೆ ಆಗಿದೆ. ಚಿನ್ನದ ವ್ಯಾಪಾರಿಯ ಕಾರನ್ನ ತಡೆದು ಕೃತ್ಯವನ್ನ ಎಸಗಿದ್ದಾರೆ ಖದೀಮರು. 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದರೋಡೆಕೋರರು ದೋಚಿದ್ದಾರೆ. ಸುರತ್ಕಲ್ನ ಬೈಕಂಪಾಡಿ ಹೆದ್ದಾರಿಯಲ್ಲಿ ಕಾರು ತಡೆದು ಕೃತ್ಯ. ಬೈಕಂಪಾಡಿ ಹೆದ್ದಾರಿ ಅಂತ ಅಂದ್ರೆ ಅಲ್ಲಿ ಒಂದು ನಿಮಿಷಕ್ಕೆ 100 ವೆಹಿಕಲ್ಗಳು ಓಡಾಡುವಂತ ರಸ್ತೆ, ಉಡುಪಿ ಮಂಗಳೂರು ಸಂಪರ್ಕ ಮಾಡುವಂತ ರಸ್ತೆ. ಸೊ ಆ ರಸ್ತೆಯಲ್ಲಿ ಕಾರ್ ತಡೆದು ಇಷ್ಟೊಂದು ನಿಖರವಾದಂತ ಮಾಹಿತಿ ಹೆಂಗಿತ್ತು ಅವರಿಗೆ ನೋಡಿ. ಕಳ್ಳರು 2 ಇನೋವಾ ಒಂದು ಸ್ವಿಫ್ಟ್ ಕಾರ್ನಲ್ಲೇ ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಚಿನ್ನದ ವ್ಯಾಪಾರಿ ವಿಕಾಸ್ಗೆ ಸೇರಿದಂತ ಕಾರು ಕಾರ್ ಸಮೇತ ಎಸ್ಕೇಪ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಕಾರ್ನೂ ಕದ್ದಿದ್ದಾರೆ, ಚಿನ್ನವನ್ನ ಕೂಡ ಕದ್ದಿದ್ದಾರೆ. ಚಿನ್ನದ ಸಮೇತವಾಗಿ ಕಾರ್ನ ಕತ್ಕೊಂಡು ಹೋಗಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ನಾನು ಈ ತರ ಹೇಳಿದಾಗೆ ಆ ರಸ್ತೆ ನೋಡಿ, ಅದು ಮಂಗಳೂರು ಹಾಗೆ ಉಡುಪಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ. 100 ವೆಹಿಕಲ್ಗಳು ಒಂದು ನಿಮಿಷದಲ್ಲೇ ಓಡಾಡ್ತಾ ಇರುತ್ತವೆ. ಆಮೇಲೆ ಈ ಪ್ರೈವೇಟ್ ಬಸ್ಸು ಮತ್ತೊಂದು ಬಹಳ ಸ್ಪೀಡ್ ಆಗಿರುತ್ತವೆ. ಅಂತ ಕಡೆ ಹೇಗೆ ಕದ್ರು ಅನ್ನೋದು ಪ್ರಶ್ನೆ. ಈ ಚಿನ್ನದ ವ್ಯಾಪಾರಿ ಇದಾರಲ್ಲ ವಿಕಾಸ್, ಅವರು ಮೂಲತಃ ಮಹಾರಾಷ್ಟ್ರದವರು. ಕೇರಳದ ಪೈನೂರಿನಲ್ಲಿ ವಾಸವಾಗಿದ್ರು. ಸಾಂಗ್ಲಿಯಲ್ಲಿ ಮದುವೆ ಮುಗಿಸ್ಕೊಂಡು ಹಿಂತಿರುಗ್ತಾ ಇತ್ತು ವಿಕಾಸ್ ಮತ್ತು ಕುಟುಂಬ, ಅಂದ್ರೆ ಅವರ ಫ್ಯಾಮಿಲಿ ಕೂಡ ಇತ್ತು. ಉಡುಪಿಯಿಂದ ಮಂಗಳೂರಿನಿಂದ ತೆರಳ್ತಾ ಇದ್ದಂತಹ ವಿಕಾಸ್ ಮತ್ತು ಅವರ ಪತ್ನಿ ಪುತ್ರ ಬೈಕಂಪಾಡಿಯಲ್ಲಿ ಅವರು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ವಿಕಾಸ್ ಕಾರನ್ನ ಖದೀಮರು ಅಡ್ಡಗಡ್ತಾರೆ. ವಿಕಾಸ್ ಪತ್ನಿ ಪುತ್ರನನ್ನ ಬೆದರಿಸ್ತಾರೆ, ಚಿನ್ನಾಭರಣ ದರೋಡೆ ಮಾಡ್ತಾರೆ. ಚಿನ್ನದೊಂದಿಗೆ ಅವ್ರ ಬಳಿ ಇದ್ದಂತಹ ಹಣ ಮತ್ತು ಅವ್ರು ಬಂದಂತಹ ಕಾರು ಎಲ್ಲನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಮುಂಜಾನೆ 4 ಗಂಟೆ ಸಮಯ ನೋಡಿ ಅವರು ಈ ರೀತಿಯಲ್ಲಿ ಬೆದರಿಸಿ ದರೋಡೆ ಮಾಡಿರೋದು. ಬೈಕಂಪಾಡಿಯಲ್ಲಿ ಕೃತ್ಯ ಆಗಿದೆ. ಪಣಂಬೂರು ಠಾಣೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಯಾರಿವರು, ಯಾವ ರೀತಿ ಪ್ಲಾನಿಂಗ್ ಮಾಡಿದ್ರು, ಇವ್ರ ಬಳಿ ಇಷ್ಟು ಚಿನ್ನಾಭರಣ ಇವೆಲ್ಲವೂ ಇದೆ ಅಂತ ಅನ್ನೋದನ್ನ ಪತ್ತೆ ಹಚ್ಕೊಂಡು ಏನಾದ್ರು ಫಾಲೋ ಮಾಡಿ ಬಂದು ದರೋಡೆ ಮಾಡಿದ್ರ, ಅಥವಾ ಅಲ್ಲಿ ನಿಂತು ಬರುವಂತಹ ಕಾರುಗಳನ್ನು ಅಡ್ಡಗಟ್ಟೋದು, ಏನು ಸಿಗುತ್ತೋ ಅದನ್ನು ದರೋಡೆ ಮಾಡೋದು, ಅದು ಅವರ ಕೃತ್ಯನ? ಇದೆಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡಿಬೇಕಾಗತ್ತೆ. ಈಗ ಪರಿಶೀಲನೆ ನಡೀತಾ ಇದೆ. ಚಿನ್ನದ ವ್ಯಾಪಾರಿ ಬಳಿ ಇದ್ದಂತಹ ಹಣ ಎಲ್ಲ ಕದ್ಕೊಂಡು ಹೋಗಿದ್ದಾರೆ. ಅವರ ಕಾರನ್ನು ಕೂಡ ದರೋಡೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್, ಈ ದರೋಡೆ ನಡೆದಿರುವಂತಹ ರೀತಿಯನ್ನ ಗಮನಿಸ್ತಾ ಹೋದ್ರೆ ಏನಾದ್ರು ಫಾಲೋ ಮಾಡ್ಕೊಂಡು ಬಂದಿದ್ರ ಅಶೋಕ್ ಅವರನ್ನ? ಬಹಳ ದೂರದಿಂದ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಆ ಜಾಗ ಹೇಗಿದೆ? ಅಲ್ಲೇನಾದ್ರು ಈ ರೀತಿ ದರೋಡೆಗಳಾಗೋದು ಸ್ವಲ್ಪ ಐಸೋಲೇಟೆಡ್ ಆದಂತಹ ಪ್ರದೇಶನ ಹೇಗೆ ಅಂತ? ಪ್ರತಿಮಾ, ಖಂಡಿತವಾಗಿಯೂ ಕೂಡ ಪೊಲೀಸರಿಗೂ ಕೂಡ ಇದೇ ರೀತಿಯಂತ ಅನುಮಾನ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸರಿಯಾದಂಥ ಮಾಹಿತಿ ಇದ್ದವರೇ ಈ ಒಂದು ದರೋಡೆ ಕೃತ್ಯವನ್ನು ಎಸಗಿರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಈ ವಿಕಾಸ್ ಏನಿದ್ದಾರೆ, ಇವರು ಮೂಲತಃ ಮಹಾರಾಷ್ಟ್ರದವರು, ಆದರೆ ಚಿನ್ನದ ವ್ಯಾಪಾರಿ. ಇವರು ಕೇರಳದ ಪಯ್ಯನೂರಿನಲ್ಲಿ ನೆಲೆಸಿರ್ತಾರೆ, ಅಲ್ಲೇ ಚಿನ್ನದ ವ್ಯಾಪಾರವನ್ನು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅವರ ಮದುವೆ ಕಾರ್ಯವೊಂದಕ್ಕೆ ಅವರ ಮೂಲತಃ ಮಹಾರಾಷ್ಟ್ರಕ್ಕೆ ಅವರು ಹೋಗಿ ವಾಪಸ್ ಆಗ್ತಿರ್ತಾರೆ. ಅಂದ್ರೆ ಉಡುಪಿ ಮಾರ್ಗದ ಮೂಲಕ ಮಂಗಳೂರಾಗಿ ಅವರು ಇನ್ನೇನು ಕೇರಳಕ್ಕೆ ಹೋಗಬೇಕಾಗಿತ್ತು. ಆದರೆ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಬೈಕಂಪಾಡಿ ಅನ್ನುವಂಥ ಏರಿಯಾ ಇದೆ. ಅಂದ್ರೆ ಅದು ರಾಷ್ಟ್ರೀಯ ಹೆದ್ದಾರಿ, ಉಡುಪಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ. ಸೊ ಅಲ್ಲಿ ಮುಂಜಾನೆ 4 ಗಂಟೆ ವೇಳೆಗೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಏನು ದರೋಡೆಕೋರರು 2-3 ಕಾರ್ಗಳಲ್ಲಿ ಬಂದಿರ್ತಾರೆ. ಅವರು ಬಂದಂಥವ್ರು ನೇರವಾಗಿ ಕಾರನ್ನು ಅಡ್ಡ ಹಾಕ್ತಾರೆ. ಇವ್ರದ್ದು ಏನು ಕಾರ್ ಇದೆ ಇದಕ್ಕೆ ಅಡ್ಡ ಹಾಕಿ ಪ್ರಾರಂಭದಲ್ಲಿ ಅವರ ಹೆಂಡತಿ, ಮಗು ಮತ್ತು ಅವರನ್ನು ಕೆಳಗೆ ಇಳಿಸ್ತಾರೆ. ಅದಾದ ಬಳಿಕ ಕಾರ್ನಲ್ಲಿದ್ದಂಥ ಗೋಲ್ಡ್ ಸುಮಾರು 150 ಗ್ರಾಮ್ ಗೋಲ್ಡ್, ಅಂದ್ರೆ ಸುಮಾರು 20 ಲಕ್ಷ ಮೌಲ್ಯದ ಗೋಲ್ಡ್ ಅಂತ ಹೇಳಿ ಈಗ ಪ್ರಾಥಮಿಕವಾಗಿ ಸಿಕ್ಕಿರ್ತಕ್ಕಂಥ ಮಾಹಿತಿ. ಆ ಗೋಲ್ಡ್ ಅನ್ನು ತೆಗೆದುಕೊಂಡು ಕಾರು ಸಹಿತ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಹೀಗಾಗಿ ತಕ್ಷಣ ವಿಕಾಸ್ ಅವರು ಹತ್ತಿರದ ಪೊಲೀಸ್ ಠಾಣೆಗೆ ಕೂಡ ಮಾಹಿತಿಯನ್ನು ನೀಡ್ತಾರೆ, ಅಂದ್ರೆ ಪಣಂಬೂರು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಸೊ ಸ್ಥಳಕ್ಕೆ ಪಣಂಬೂರು ಪೊಲೀಸರು ಸಹಿತ CCB ಅಧಿಕಾರಿಗಳು ಕೂಡ ತೆರಳ್ತಾರೆ. ಸದ್ಯಕ್ಕೆ ಈಗಾಗಲೇ ತನಿಖೆಯನ್ನು ಮಾಡ್ತಿದ್ದಾರೆ. ಅಂದ್ರೆ ಈ ಚಿನ್ನ ಮತ್ತು ಕಾರು ಸಹಿತ ಅಪಹರಣ ಮಾಡಿದಂಥವ್ರು ಯಾರು, ಸೊ ಅವರ ಹಿನ್ನೆಲೆ ಏನು, ಏನಾದರೂ ಮಾಹಿತಿ ಸಿಗುತ್ತೆ ಅಂತೇಳಿ ದೂರದಾರರಿಂದ ಮಾಹಿತಿಯನ್ನು ಪಡ್ಕೊಂಡಿರುತ್ತದೆ. ಈಗಾಗಲೇ ಪಣಂಬೂರು ಪೊಲೀಸ್ ಠಾಣೆಗೆ DCP ಅವರು ಕೂಡ ಬಂದಿದ್ದಾರೆ. ನೀವು ಗಮನಿಸಬಹುದು, ನಾನೀಗ ಪಣಂಬೂರು ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಇದ್ದೇನೆ. ಈಗಾಗಲೇ ಅಪರಾಧ ಮತ್ತು ಸಂಚಾರಿ ವಿಭಾಗದ DCP ರವಿಶಂಕರ್ ಅವರು ಈಗಾಗಲೇ ಪಣಂಬೂರು ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಮತ್ತು CCB ACP ಮನೋಜ್ ಕುಮಾರ್ ಅವರು ಕೂಡ ಪಣಂಬೂರು ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಈಗಾಗಲೇ ಒಂದು ಹಂತದ ಮೀಟಿಂಗ್ ಅನ್ನು ಮಾಡ್ತಿದ್ದಾರೆ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ನೀಡ್ತಾರೆ ಮತ್ತು ಏನಾದರೂ ಈಗ ಸಿಕ್ಕಿರ್ತಕ್ಕಂಥ ಸೋರ್ಸ್ ಕ್ಲೂ ಏನಿದೆ ಅದನ್ನು ಆಧರಿಸಿ
ಈ ಆರೋಪಿಗಳನ್ನು ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು DCP ಅವರು ನೀಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಈಗ ಏನು ದೂರದಾರರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಅವರು ಯಾವಾಗ ಮಹಾರಾಷ್ಟ್ರಕ್ಕೆ ಹೋಗಿದ್ರು ಮತ್ತೆ ಅವರಿಗೆ ಯಾರಾದ್ರೂ ಮೇಲಾದ್ರೂ ಅನುಮಾನ ಇದೆಯಾ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದ್ವೇಷಗಳೇನಿತ್ತ ಮತ್ತು ಏನಾದರೂ ಗಲಾಟೆ ಆಗಿತ್ತಾ, ಸೊ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಒಂದು ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ, ಇವರು ಚಿನ್ನದನ್ನು ಅಲ್ಲಿಂದ ಮಹಾರಾಷ್ಟ್ರದಿಂದ ಏನು ಬರ್ತಿದ್ದಾರೆ ಅನ್ನೋ ಮಾಹಿತಿ ಅಲ್ಲಿಯವರಿಗೆ ಗೊತ್ತಿರಬೇಕು, ಇಲ್ಲ ಕೇರಳ ಮೂಲದವರಿಗೆ ಯಾರಿಗಾದ್ರೂ ಗೊತ್ತಿರಬೇಕು. ಸೊ ದಾರಿ ಮಧ್ಯೆ ಅಂದ್ರೆ ಆ ಕಡೆ ಮಹಾರಾಷ್ಟ್ರವಲ್ಲ ಈ ಕಡೆ ಕೇರಳವಲ್ಲ, ಮಧ್ಯದ ಕರ್ನಾಟಕದಲ್ಲಿ ಅಂದ್ರೆ ಮಂಗಳೂರಿನಲ್ಲಿ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಪೂರ್ವಾಪರ ಮಾಹಿತಿಯನ್ನು ಹೊಂದಿರುವಂತವರೇ ಈ ಒಂದು ಕೃತ್ಯವನ್ನು ಎಸಗಿರುವಂತಹ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥ CC ಕ್ಯಾಮೆರಾಗಳನ್ನು ವಿಜುವಲ್ಸ್ಗಳನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಅಂದ್ರೆ ಕಾರು ಮಂಗಳೂರು ಅಂದ್ರೆ ಬೈಕಂಪಾಡಿ ಭಾಗದಿಂದ ಮಂಗಳೂರು ನಗರ ಮೂಲಕ ಕೇರಳ ಕಡೆಗೆ ಹೋಗಿರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಟೋಲ್ ತಲಪಾಡಿ ಟೋಲ್ ಬರುತ್ತೆ, ಅಲ್ಲಿಯ CC ಕ್ಯಾಮೆರಾಗಳನ್ನು ಕೂಡ ಈಗಾಗಲೇ ಫುಟೇಜ್ಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಅಶೋಕ್.